ಹಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಜ್ಞ ರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜತಾನ್. ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನ ವಿಧೋ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತಲೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಶ್ರೀಕೃಷ್ಣ ಚಾರಿತ್ರ ಮಂಜರಿ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ.
ಶ್ರೀಕೃಷ್ಣ ಚಾರಿತ್ರ ಮಂಜರಿಯ 23ನೇ ಶ್ಲೋಕ. ಶ್ರೀಕೃಷ್ಣ ತಾನು ನಿತ್ಯ ತೃಪ್ತನಾಗಿದ್ದರು, ನಿತ್ಯ ಮುಕ್ತನಾಗಿದ್ದರು, ಸರ್ವ ಸ್ವತಂತ್ರ ಕರ್ತೃವಾಗಿದ್ದರು. ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ. ಮನುಷ್ಯನ ಅವತಾರ, ಮನುಷ್ಯರ ಮಧ್ಯದಲ್ಲಿ ಬರುವ ನನ್ನ ಅವತಾರ ಅವರಿಗೆ ಕಲಿಸುವುದಕ್ಕೋಸ್ಕರ ಅಂತನ್ನುವ ಒಂದು ತನ್ನ ಪ್ರತಿಜ್ಞೆ, ತನ್ನ ಸತ್ಯ ಸಂಕಲ್ಪದಂತೆ ಸಂಧ್ಯಾವಂದನೆ, ದೇವರ ಪೂಜೆ, ನೈವೇದ್ಯ, ವೈಶ್ವದೇವ, ಬಲಿಹರಣ, ತತ್ವನ್ಯಾಸ, ಮಾತೃಕಾನ್ಯಾಸ, ಜಪ, ಧ್ಯಾನ ಇತ್ಯಾದಿಗಳನ್ನು ತಪ್ಪದೇ ಮಾಡಿ ನನ್ನಂತೆ ನೀವು ಮಾಡಿ ಅಂತಿಕೊಂಡು ತೋರಿಸಿಕೊಟ್ಟಿದ್ದಾನೆ. ನಮೇ ಪಾರ್ಥಾಸ್ತಿಕ ಕರ್ತವ್ಯಂ. ನನಗೆ ಯಾವ ಕರ್ಮದಲ್ಲಿ ಇಲ್ಲ ಪರಮ ಅರ್ಜುನ. ಆದರೂ ಕೂಡ ಲೋಕ ಸಂಗ್ರಹ ಸಲುವಾಗಿ ಜನರಿಗೆ ಕಲಿಸುವುದಕ್ಕೋಸ್ಕರ ನಾನು ನನ್ನ ಕರ್ತವ್ಯಗಳನ್ನು ನಿರ್ವಹಿಸ್ತೇನೆ ಅಂತ ತಿಳ್ಕೊಂಡಂತೇಳಿ ಭಗವದ್ಗೀತೆಯಲ್ಲಿ ಹೇಳಿದಂತೆ ಪರಮಾತ್ಮ ತಾನು ಹೇಳಿ ತೋರಿಸ್ತಾನೆ, ಮಾಡಿ ತೋರಿಸ್ತಾನೆ. ಪರಮಾತ್ಮ ಮಾಡು ಎಲ್ಲ ಕೆಲಸ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಅವನದು ಅಚಿಂತ್ಯದ್ಭುತ ಸಾಮರ್ಥ್ಯ. ಆದರೆ ನಮ್ಮ ಶಕ್ತಿಯನುಸಾರವಾದ ರೀತಿಯಲ್ಲಿ ಆ ಪರಮಾತ್ಮನ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅವನು ಹೇಳಿದಷ್ಟು, ತೋರಿಸಿದಷ್ಟು ಕೆಲವಷ್ಟಾದರೂ ಮಾಡು, ನಾವು ಆಚರಣೆ ಮಾಡಲಿಕ್ಕೆ ಆಗ್ತದೆ. ನಿನ್ನಿನ ಸಂದರ್ಭಕ್ಕೆ ಅನುಸಾರವಾಗಿ ರಾಜಸೂಯಾಗದ ಪ್ರಸಂಗಕ್ಕೆ ಹಸ್ತಿನಾವತಿಗೆ ಶ್ರೀಕೃಷ್ಣ ಬಂದಿದ್ದಾನೆ. ಅದರ ಜೊತೆಯಲ್ಲಿ ಜರಾಸಂಧನ ಕಾರಾಗೃಹದಲ್ಲಿರ್ತಕ್ಕಂಥ ರಾಜರ ಪ್ರಾರ್ಥನೆಯೂ ಅವನ ಜೊತೆಯಲ್ಲಿದೆ. ಒಂದೇ ಸಮಯದಲ್ಲಿ ಎರಡೂ ಕೆಲಸವನ್ನು ಮಾಡುವುದನ್ನು ನಿರ್ಧಾರ ಮಾಡಿದ್ದಾನೆ ಶ್ರೀಹರಿ. ಮೊದಲು ಧರ್ಮರಾಜನಿಗೆ ನಿನ್ನ ಕಡೆಯಿಂದ ರಾಜಸೂಯಾಗ ಆಗೋದಿಲ್ಲ ಅಂತ ಅನಿಸಿ, ಭೀಮಸೇನ ಪರಮಾತ್ಮ ನೀನಿದ್ದರೆ ಎಲ್ಲವೂ ಆಗ್ತದೆ ಅಂತ ತಿಳ್ಕೊಂಡಂತೇಳಿ ಭೀಮಸೇನಿಂದ ರಾಜಸೂಯಾಗ ಆಗ್ತದೆ ಅಂತ ಅನಿಸಿ ಇದರ ಮುಖ್ಯ ಯಜಮಾನ ಭೀಮಸೇನ. ಯಾಕೆ ರಾಜಸೂಯಾಗವನ್ನು ಮಾಡಬೇಕಾಗಿದ್ದರೆ ಬ್ರಹ್ಮರುದ್ರಾದಿಗಳ ವರಗಳನ್ನು ಕೂಡ ಮೀರಿ ಇರತಕ್ಕಂಥ ಸಾಮರ್ಥ್ಯ ಇರುವ ಬ್ರಹ್ಮದೇ ಪದವಿಗೆ ಯೋಗ್ಯನಾದಂಥ ವ್ಯಕ್ತಿಯೇ ಬೇಕು. ಅದು ಭೀಮ ಮಾತ್ರ. ಅದೇ ವೇಳೆಗೆ ವೇದವ್ಯಾಸರು ಕೂಡ ಬಂದು ಭೀಮನಿಗೆ ಹೇಳ್ತಾರೆ, ಭೀಮ ನಿನ್ನ ಕಡೆಯಿಂದ ಎಲ್ಲವೂ ಸಾಧ್ಯತೆ ಇದೆ. ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ. ನಿನ್ನಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅಂತ ತಿಳ್ಕೊಂಡಂತೇಳಿ ನೀನು ಕಲ್ಪನೆ ಮಾಡ್ತೀಯೋ ಅದಕ್ಕಿಂತ 1000 ಪಟ್ಟು ಸಮರ್ಥನೆ ನಿನ್ನ ಹತ್ರ ಇದೆ, ನನಗೆ ಗೊತ್ತಿದೆ, ನಾನು ಸರ್ವಜ್ಞ ಅಂತ ಅನ್ನುವ ವಿಚಾರವನ್ನು ತಿಳಿಸಿ ಭೀಮನನ್ನು ಮುಂದೆ ಮಾಡಿಕೊಂಡು ಯಜ್ಞ ಮಾಡಬೇಕು. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಇರುವ ಒಂದು ಕಂಟಕ, ವಿಘ್ನ, ಜರಾಸಂಧ. ಧರ್ಮರಾಜ ಅಂದ, ಕೃಷ್ಣ 18 ಸಲ ಯುದ್ಧ ಮಾಡಿದೆಯಲ್ಲೋ, ಜರಾಸಂಧನ ಕೊಲ್ಲಿಕ್ಕಾಗಲಿಲ್ಲಲ್ಲ ನಿನಗೆ ಅಂತ ತಿಳ್ಕೊಂಡಂತ. ಧರ್ಮರಾಜ, ನಿನಗೆಲ್ಲ ದೇವರ ರಹಸ್ಯ ಪೂರ್ತಿ ಗೊತ್ತಾಗೋದಿಲ್ಲಪ್ಪ. ಅವನನ್ನು ನನ್ನ ಭಕ್ತನಿಂದ ಕೊಲ್ಲಿಸಬೇಕಾಗಿದೆ. ಯಾಕೆ? ನೀನು ಮಹಾನ್ ತಿಳಿದುಕೊಂಡಿದ್ದೀಯಲ್ಲ, ನನ್ನ ಸಮಾನ ಯಾರೂ ಇಲ್ಲ ಅಂತ ತಿಳಿದುಕೊಂಡಿದ್ದೀಯಲ್ಲ. ನಾಯಕ ನನ್ನ ಭಕ್ತನಾದ ವಾಯುದೇವರು ನಿನ್ನನ್ನು ಕೊಲ್ಲಿಕ್ಕೆ ಸಮರ್ಥರಿದ್ದಾರೆ, ನೀನು ಯಕ್ಕಶ್ಚಿತ್ ಅಂತನ್ನುವುದನ್ನು ಜರಾಸಂಧನಿಗೆ ತೋರಿಸ್ಬೇಕಾಗಿತ್ತು. ಧರ್ಮರಾಜ ಕೇಳಿದ, ಪರಮಾತ್ಮ ಎಷ್ಟು ಅಕ್ಷೋಹಿಣಿ ಸೈನ್ಯ ಬೇಕು ಅಂತ ತಿಳ್ಕೊಂಡು ಅಂತೇಳಿ. ಏನು ಬೇಕಾಗಿಲ್ಲ ಅಂತ ಹೇಳಿದ ಕೃಷ್ಣ. ನಾನು, ಭೀಮ, ಅರ್ಜುನ ಸಾಕು. 3 ಜನ. ಹೌದಪ್ಪ ಧರ್ಮರಾಜ, 3 ಜನ ಸಾಕು. ನಿಜವಾಗಿ ಒಬ್ಬರು ಸಾಕು ಅಥವಾ ಇಬ್ಬರು ಸಾಕು. 3ನೇವನು ಸ್ವಲ್ಪ ಅಹಂಕಾರ ಕಡಿಮೆ ಮಾಡಬೇಕಾಗಿದೆ, ಅವನು ಇರಲಿ ಅಂತ ತಗೊಂಡು ಹೋಗಿದ್ದಾನೆ. ಕೃಷ್ಣನ ಮಾತು ಅರ್ಥ ಆಗಲಿಲ್ಲ ಧರ್ಮರಾಜನಿಗೆ. ಧರ್ಮರಾಜ ಅಂತಾನೆ, ಕೃಷ್ಣ, ಈ ಅರ್ಜುನ ಭೀಮರು ನನಗೆ 2 ಕಣ್ಣು ಇದ್ದಂತಪ್ಪ.
ಅವರಿದ್ದಾರೆ ಅಂತ ತಿಳ್ಕೊಂಡಂತೇಳಿ ನಾನು ನನ್ನ ರಾಜ್ಯ ವಾಪಸ್ ಸಿಗಬಹುದು ಅಂತ ಒಂದು ಆಶೆ ಇಟ್ಟುಕೊಂಡಿದ್ದೇನೆ. ದುರ್ಯೋಧನ, ದುಶ್ಯಾಸನ, ಭೀಷ್ಮ ಕರ್ಣಾದಿಗಳ ಜೊತೆಯಲ್ಲಿ, ದ್ರೋಣ ಕರ್ಣಾದಿಗಳ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ಇವರಿಬ್ಬರೇ ಸಮರ್ಥರು ಅನ್ನೋದು ನನಗೆ ಗೊತ್ತಿದೆ. ಈ ಎರಡು ಕಣ್ಣುಗಳು, ಒಂದು ಕಣ್ಣು ಹೋದ್ರೂ ಕೂಡ ನಾನು ಕುರುಡಪ್ಪ. ಪರಮಾತ್ಮ ಅಂತಾನೆ, ಅಲ್ಲೋ ಇಷ್ಟೆಲ್ಲ ಶಾಸ್ತ್ರ ತಿಳಿದು ನನ್ನ ಮೇಲೆ ವಿಶ್ವಾಸ ಬಿಡೋದು ನಿನಗೆ ಗೊತ್ತಾಗ್ಲಿಲ್ಲೇನೋ? ನಂಬಿ ಕೆಟ್ಟವರಿಲ್ಲವೋ ಗೋವಿಂದನ, ನಂಬಿ ಕೆಟ್ಟವರಿಲ್ಲ ಅಂತಕೊಂಡಂತನ್ನುವುದನ್ನು ಮರೆತು ಬಿಟ್ಟೇನೋ ಧರ್ಮರಾಜ? ನನ್ನ ನೀತಿ, ಭೀಮನ ಬಲ, ಇವೆರಡು ಜೊತೆ ಇದ್ದರೆ ಜಗತ್ತನ್ನು ನಾವು ಗೆಲ್ತೇವೆ, ಜಗತ್ತಿನ ಸ್ವಾಮಿಗಳಾಗ್ತೇವೆ ನಾವು ಅಂತ ಪರಮಾತ್ಮ ಹೇಳಿದಾಗ ಸಮಾಧಾನ ಆಗಿದೆ. ಶ್ರೀಕೃಷ್ಣನ ನೀತಿ, ಭೀಮನ ಬಲ ಬರೇ ಜರಾಸಂಧ ಅಲ್ಲ, ಮುಂದೆ ಸಂಪೂರ್ಣ ರಾಜಸ್ವ ಯಜ್ಞ, ಮಹಾಭಾರತ ಯುದ್ಧದಲ್ಲಿಯೂ ಕೂಡ ಈ ಪರಮಾತ್ಮನ ಮಾತೆ ಅದು ಕಾರ್ಯರೂಪಕ್ಕೆ ಬಂತು. ಹಾಗಾದರೆ ಭೀಮನಿಂದ ಕೊಲಿಸಬೇಕಾಗಿದ್ದರೆ ಅರ್ಜುನ ಯಾಕೆ ಬೇಕಾಗಿತ್ತು? ಅರ್ಜುನನಿಗೆ ದಿಗ್ವಿಜಯ ಮಾಡಿ ಅಹಂಕಾರ ಬಂದಿದೆ. ಪರಮಾತ್ಮನಿಗೂ ಮತ್ತು ಅಹಂಕಾರಕ್ಕೂ ಅಲರ್ಜಿ. ಯಾರ್ಯಾರಿಗೆ ಅಹಂಕಾರ ಬರ್ತದೆ ಪರಮಾತ್ಮ ತನ್ನ ಭಕ್ತರಾಗಿದ್ದರೆ ಅದನ್ನು ಇಮಿಡಿಯೇಟ್ ಇಳಿಸ್ಬಿಡ್ತಾನೆ. ಅವರ ಅಹಂಕಾರ ಕಡಿಮೆ ಮಾಡಿಸಿ, ಅವ್ರ ಪರಾಜಯ ಕೊಟ್ಟು ಮಾಡಿಸಿ ಬುದ್ಧಿ ಕಲಿಸ್ತಾನೆ. ಆಯ್ತು, 3 ಜನ ಹೊರಟರು. ನಮ್ಮಲ್ಲಿ 3 ಅಂತ ತಗೊಂಡಂಥ ಜನರಿಗೆ ಸ್ವಲ್ಪ ಗಾಬರಿ ಜಾಸ್ತಿ. ಒಂದ್ಸಲ ಅನ್ನ ಬಡಿಸಿದ್ರು, 2ನೇ ಸಲ ಅನ್ನ ಬಡಿಸಿದ್ರು, 3ನೇ ಸಲ ಅನ್ನ ಬಡಿಸಿದ್ರು. ಇನ್ನೊಂದು ಬಡಿಸಪ್ಪ, 3 ಸಲ ಬೇಡ, 4ನೇ ಸಲ ಬಡಿಸು. 3 ಸಂಖ್ಯೆಗೆ ಯಾರು ಅನಿಸ್ತಾ ಯಾಕೆ ಅನಿಸ್ತಾರೋ ಗೊತ್ತಿಲ್ಲ. ಬಹುಶಃ ಶ್ರಾದ್ದದಲ್ಲಿ 3 ಸಂಖ್ಯೆ ನೋಡಿ ತಲೆಯಲ್ಲಿ ಕೂತ್ಕೊಂಡಿರ್ತದೆ. ಶ್ರಾದ್ದ ಅಂತಂದ್ರೂ ಕೂಡ ದೇವರ ಪೂಜೆ, ದೇವರಿಗೆ ಅತ್ಯಂತ ಪ್ರಿಯವಾದ ಪೂಜೆ ಅಂತ ಅನ್ನೋದು ಮರೆತು ಬಿಡ್ತೇವೆ. ಅದನ್ನೇನು ಅಮಂಗಲ ಅಂತ ತಿಳ್ಕೊಳ್ತೇವೆ. ಮೂರ್ಖರು ನಾವೆಲ್ಲ ಅಜ್ಞಾನಿಗಳು. ಆ ರೀತಿಯಾಗಿರ್ತಕ್ಕಂಥ ಅದು ಕೂಡ ಪರಮಾತ್ಮನಿಗೆ ಪ್ರಿಯವಾದ ಶ್ರೇಷ್ಠವಾದ ಕಾರ್ಯವಾಗಿದೆ. ಎಲ್ಲಿಗೆ ಹೋಗಿದ್ದಾರೆ? ಜರಾಸಂಧನ ನಗರಕ್ಕೆ, ಪಾಟ್ನಾಕ್ಕೆ ಹೋಗಿದ್ದಾರೆ. ಆ ರಾಜಧಾನಿಯ ಹಿಂದಿನ ಬಾಗಿಲಿನಿಂದ ಪ್ರವೇಶ ಮಾಡಿದ್ದಾರೆ. ಹಿಂದಿನ ಬಾಗಿಲಿನಿಂದ ಯಾರು ಪ್ರವೇಶ ಮಾಡ್ತಾರೆ ಅವರು ಶತ್ರುಗಳು ಅಂತ ಅರ್ಥ. ಶತ್ರುಗಳು ಮುಂದಿನ ಬಾಗಿಲಿಂದ ಪ್ರವೇಶ ಮಾಡೋದಿಲ್ಲ. ಕಳ್ಳರು ಸಹಿತ ಹಿಂದಿನ ಬಾಗಿಲು, ಬದಿಯಲ್ಲಿರ್ತಕ್ಕಂಥ ಬಾಗಿಲುಗಳು, ಕಿಟಕಿಗಳನ್ನು ಮುರಿದು ಒಳಗೆ ಬರ್ತಾರೆ. ಆದ್ದರಿಂದಾಗಿ ಹಿಂದಿನ ಬಾಗಿಲಿಂದ ಪ್ರವೇಶ ಮಾಡಿದ್ದಾರೆ. ಇನ್ನು ಜರಾಸಂಧನ ಭೇಟಿಯಾಗಬೇಕಾಗಿದ್ದರೆ ಅವನಿಗೆ ಮನಸ್ಸಿಗೆ ತಾಗುವಂಥ ಒಂದು ಕೆಲಸ ಮಾಡಬೇಕು. ಇಲ್ಲೇ ಸಾಮಾನ್ಯ ಬ್ರಾಹ್ಮಣರಿಗೆ ಯಾಕೆ ಭೇಟಿ ಆಗ್ತಾನೆ ಅವನು? ಒಂದು ಗುಡ್ಡ ಇತ್ತು. ಆ ಗುಡ್ಡ ನೋಡ್ಲಿಕ್ಕೆ ಲಿಂಗಾಕಾರವೇ. ಜರಾಸಂಧ ಪರಮ ಶಿವಭಕ್ತ. ಅವನು ಆ ಗುಡ್ಡವನ್ನೇ ರುದ್ರದೇವರನ್ನು ಪೂಜೆ ಮಾಡ್ತಾ ಇದ್ದ. ಭೀಮಾ, ಭಾಳ ದಿವಸ ಆಯಿತು ನಿನ್ನ ಕೈಗಳಿಗೆ ಕೆಲಸ ಸಿಕ್ಕಿಲ್ಲ. ಗುದ್ದೊಂದು ಅಂತ ತಿಳ್ಕೊಳ್ತಾರೆ. ಭೀಮ ಹೋಗಿ ಆ ಒನಕೆ ಇಲ್ಲ, ಗುದ್ದಲಿ ಇಲ್ಲ, ಮತ್ತೆ ಕಬ್ಬಿಣದ ಕಪಾಸ ಇಲ್ಲ, ಮತ್ತೊಂದಿಲ್ಲ, ಮುಗದೊಂದಿಲ್ಲ, ಹಿಂಗೆ ಮಾಡಿ ಪರ್ವತಕ್ಕೆ ಕುದ್ದಿದರೆ ಸೀಳು 2 ಭಾಗ ಪುಡಿ ಪುಡಿಯಾಗಿ ಕೆಳಗೆ ಬಿಡ್ತು. ಈ ಸುದ್ದಿ ಜರಾಸಂಧನಿಗೆ. ಇದನ್ನು ಮಾಡಿದವರು ಯಾರು? 3 ಜನ ಬ್ರಾಹ್ಮಣರು. ಅವ್ರಿಗೆ ಈ ಶಕ್ತಿವಂತೆ. ಅಷ್ಟಲ್ಲಿ ಢಾಮ್ 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 ಶಬ್ದ ಆಯಿತು, ಡಬ್ ಅಂತ ಶಬ್ದ ಆಯ್ತು.
ಢಮ್ 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 ಡಬ್. ಅವನ ರಾಜಧಾನಿಯಲ್ಲಿ 2 ದೊಡ್ಡ ನಗಾರಿಗಳಿದ್ದು. ಮಾಷ ಅಂತಿಕೊಂಡಂತನ್ನುವ ಒಬ್ಬ ಅಸುರ, ಅವನು ಕೊಂದ ಮೇಲೆ ಅವನ ಏನು ಪ್ರಮುಖವಾದ ನರಗಳಿದ್ದು, ಆ ನರಗಳ ಚರ್ಮ ಅಷ್ಟು ದಪ್ಪ, ಅಷ್ಟು ಉದ್ದ ಇದ್ದು, ಅಷ್ಟು ವಿಶಾಲವಾದ ಶರೀರ ಅವುಗಳಿಂದ ಮಾಡಲ್ಪಟ್ಟಿತ್ತು. ಅದರ ಧ್ವನಿ ಜನರಿಗೆ ಉತ್ಸಾಹವನ್ನುಂಟು ಮಾಡ್ತಾ ಇತ್ತು. 2 ಸಲ ಢಮ್ ಢಮ್ ಶಬ್ದ ಆಯಿತು, ಡಬ್ ಶಬ್ದ ಆಯಿತು. ಓಹ್, ಏನು ಮುರಿದಿದೆ ಅಂತ ಅಷ್ಟರಲ್ಲಿ ಗುಪ್ತಚಾರ ಬಂದು ಹೇಳಿದ್ರು. ಆ ಬ್ರಾಹ್ಮಣರು 2 ನಗಾರಿಗಳನ್ನು, ಅದರಲ್ಲಿ ಒಬ್ಬ ಸ್ವಲ್ಪ ದಪ್ಪ ಇದ್ದ ವ್ಯಕ್ತಿ ಇದ್ದಾನೆ, 2 ಕೈ ಢಮ್ ಅಂತ ಹೊಡೆದ್ಬಿಟ್ರೆ ಅವೆರಡು ಹರಿದು ಹೋಗ್ಬಿಟ್ರು. ಹಾಗಾದ್ರೆ ನಾನು ಭೇಟಿಗೆ ಕರ್ಕೊಂಬರ್ರಿ. ಕರೆದುಕೊಂಡು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ, ನೀವು ಬ್ರಾಹ್ಮಣರು ಹೀಗೆ ಯಾಕೆ ಬಂದಿರಿ, ಹೀಗೆ ಯಾಕೆ ಮಾಡಿದಿರಿ, ಏನು ಕೆಲಸ, ಏನು ಬೇಕಾಗಿತ್ತು, ಡೈರೆಕ್ಟ್ ಬೇಕಾಗಿತ್ತು, ನನ್ನ ಹತ್ರ ಕೇಳ್ಬೋದಾಗಿತ್ತಲ್ಲ. ಆಗ ಜೊತೆಗೆ ಬಂದಿರ್ತಕ್ಕಂಥ ಒಬ್ಬ ಹೇಳ್ದ, ನಾವು ಭಿಕ್ಷಾ ಬೇಡ್ಲಿಕ್ಕೆ ಬಂದೀವಿ. ಭಿಕ್ಷಾ ಬೇಡಬೇಕಾಗಿತ್ತು, ನನ್ನ ಗುಡ್ಡ ಯಾಕೆ ಮುರಿಬೇಕಾಗಿತ್ತು, ನಗಾರಿ ಯಾಕೆ ಮುರಿಬೇಕಾಗಿತ್ತು, ಎಷ್ಟು ಗಟ್ಟಿವೆ ಅಂತ ನೋಡಿದ್ದೀವಪ್ಪ ನಾವು. ಭಾಳ ಹೇಳ್ಕೊತಿದ್ಯಲ್ಲ, ಏನು ಗಟ್ಟಿಲ್ಲ, ಏನು ಭಿಕ್ಷಾ ಬೇಕು ಅಂತ ಕೇಳಿದ. ಜರಾಸಂಧ ಹೇಳ್ದ, ನಿನ್ನೆಲ್ಲೋ ನೋಡ್ಸಂಗದ. ಕೃಷ್ಣ ಹೇಳ್ದ, 1 ಸಲ ಅಲ್ಲಪ್ಪ, 18 ಸಲ ನೋಡಿದಿ. ಏ ಕೃಷ್ಣ, ನೀನು ಯಾದವ, ದನಕಾಯವ? ಹೌದಪ್ಪ, ಆ ದನಕಾಯವನೇ ನಾನು. ನಿಮ್ಮಂಥ ದನಗಳನ್ನು ಕಾಯ್ಲಿಕ್ಕೆ ನಾ ಇದ್ದೆ. ಮತ್ತು ಇವ್ರು ಯಾರು? ಇವರು ಬ್ರಾಹ್ಮಣರ ಕಾಣಿಸಂಗಿಲ್ಲ, ಭುಜಗಳು ಗಟ್ಟಿಮುಟ್ಟವ, ಇವನಂತೂ ಬಾಣ ಬಿಲ್ ಹಾಕೊಂಡು ಅದು ದಡ್ಡು ಬಿದ್ದದ. ಹೇಳ್ದ, ಇವ ಭೀಮ, ಇವನು ಅರ್ಜುನ. ನಾವು ಬಂದದ್ದು ನಿನ್ನ ಜೊತೆಯಲ್ಲಿ ಯುದ್ಧ ಭಿಕ್ಷೆ, ದ್ವಂದ್ವ ಯುದ್ಧ. ದ್ವಂದ್ವ ಯುದ್ಧಕ್ಕೆ ಆಹ್ವಾನ ಕ್ಷತ್ರಿಯರಿಗೆ ಕೊಟ್ಟರೆ ಇಲ್ಲ ಅಂತ ಅಲ್ಲಿಕ್ಕೆ ಆಗೋದಿಲ್ಲ. ಜರಾಸಂಧ ಅಂದ, ಈ ದ್ವಂದ್ವ ಯುದ್ಧದ ನ್ಯಾಯ ಎಲ್ಲಿ ಅದಪ್ಪ? ಒಬ್ಬ ನಾನು, ನೀವು 3 ಜನ. ಕೃಷ್ಣ ಅಂದ, 3ರಲ್ಲಿ ಯಾರನ್ನೊಬ್ಬರನ್ನ ಆರಿಸ್ಕೊ. ಅವರು ಸೋತ್ರ ನೀನು ರಾಸಯಜ್ಞೆ ಮಾಡು, ಪಾಂಡವರು ಮಾಡೋದಿಲ್ಲ. ನೀನು ಸೋತ್ರ ಪಾಂಡವರು ರಾಸಯಜ್ಞೆ ಮಾಡ್ತಾರೆ. ಜರಾಸಂಧನಿಗೆ ಅರ್ಥ ಆಯ್ತು, ಇವತ್ತಿನ ಯುದ್ಧದಲ್ಲಿ ನಾನು ಉಳಿಯೋದಿಲ್ಲ. ವಿಚಾರ ಮಾಡಿದ, ಈ ಅರ್ಜುನನನ್ನು ನಾನು ಸೋಲಿಸ್ಬೋದು, ಸ್ವಲ್ಪ ಹೊತ್ತು ಯುದ್ಧ ಮಾಡ್ಬೋದು, ಕಟ್ಟುಮುಟ್ಟಿದ್ದಾನೆ. ಆದರೆ ಅವನನ್ನು ಕೊಂದರೆ, ನಾನು ದ್ವಂದ್ವ ಯುದ್ಧದಲ್ಲಿ ಸೋಲಿಸಿದರೆ ಇವರಿಬ್ಬರು ಬಿಡ್ತಾರೇನು? ಇಬ್ಬರು ಸರಿ ನನ್ನ ಕೊಂದು ಹಾಕ್ತಾರೆ. ನಾ ಹೆಂಗೂ ಸಾಯೋದು ನಿಶ್ಚಿತ ಅಂತಿಕೊಂಡಂತಂದಮೇಲೆ ಜರಾಸಂಧ ಹೇಡಿಯಂತೆ ಗದಾ ಯುದ್ಧ ಬಾರದೇ ಇದ್ದ, ಅಥವಾ ಸ್ವಲ್ಪ ಗದಾ ಯುದ್ಧ ಬರುವ ಅರ್ಜುನನ್ನು ಆರಿಸಿ ಹೇಡಿಯಂತೆ ಸತ್ತು ಹೋದ. ಈ ಅಪಕೀರ್ತಿ ನನಗೆ ಬೇಡ ಅಂತ ಹೇಳಿ ಅರ್ಜುನನ ಮುಖದ ಮೇಲೆ ನೀರಿಳಿಸ್ತಾನೆ ಜರಾಸಂಧ. ಅರ್ಜುನನ ಮುಖದಿಂದ ನೀರಿಳಿಸಿದ. ಹೇಗೆ? ಜರಾಸಂಧ ಅಂದ, ನೀನು ಕೃಷ್ಣ ಗೋಪಾಲಕ, ದನಕಾಯವ, ನಾನು ಚಕ್ರವರ್ತಿ. ದನಕಾರ ಜೊತೆಗೆ ಯುದ್ಧ ಮಾಡಂಗಿಲ್ಲ ನಾನು. ದ್ವಂದ್ವ ಯುದ್ಧಕ್ಕೆ ನೀ ಅಯೋಗ್ಯ. ಬರೀ ಮಾತಿತ್ತು, ಬಾಯಿ ಮಾತಿತ್ತು. ಇವನ ಕಣ ಕೃಷ್ಣನ ಸಾಯ್ತಾನೆ ಅಂತ ಗೊತ್ತಿತ್ತು ಅವ್ರಿಗೆ, ಅದಕ್ಕೆ ಅವನ್ನ ಆರಿಸ್ಲಿಲ್ಲ. ಇನ್ನು ಈ ಅರ್ಜುನನಿಗೆ ರಾಜಸೂಯ ಯಜ್ಞದ ವೇಳೆಯಲ್ಲಿ 55 ವರ್ಷ. ಜರಾಸಂಧ ಹೇಳ್ತಾನೆ, 55 ಶಬ್ದೋಯಂ, 55 ವರ್ಷ ಈ ದಡವ್ಯ
ನನ್ನ ಎದುರಿಗೆ ಒಂದು ಸಣ್ಣ ಹುಡುಗಿದ್ದ, ನನ್ನ ಎದುರಿಗೆ ಒಂದೇನು ಬಲ ಅದು, ಏನು ಬೇಕಾಗಿಲ್ಲ. ಅರ್ಜುನನ ಅಹಂಕಾರ ಹೇಳೋದು ಹೋಯ್ತು. ಜನರು ಜರಾಸಂಧನಂತೂ ನನ್ನ ಬಗ್ಗೆ ಏನು ವಿಚಾರ ಮಾಡ್ತಾರಂತ ನಾನು ಭೀಮನನ್ನು ಅರಸ್ತೆ. ಜರಾಸಂಧಗೇನು ಭೀಮನ ಜೊತೆ ಗೆದ್ದರೂ ಗೆಲ್ಲಬಹುದು ಒಂದು ಆಶಾ. ಒಂದು ವೇಳೆ ಸೋತರು, ಒಂದು ವೇಳೆ ನಾನು ಮೃತನಾದರೂ ಸಹ ಜರಾಸಂಧ ಒಳ್ಳೆಯ ಪರಾಕ್ರಮಿಯಂತೆ ತನ್ನ ಸಮಾನ ಶಕ್ತಿಯವನ ಜೊತೆಗೆ ದ್ವಂದ್ವ ಯುದ್ಧವನ್ನು ಆಡಿ ಸತ್ತು ಹೋದ. ಪರಾಕ್ರಮಿ ಅಂತ ಹೆಸರು ತನಕ ನನಗೆ ಉಳಿತದೆ. ಆಯಿತು, ಭೀಮನಿಗೂ ಜರಾಸಂಧನಿಗೂ ಯುದ್ಧ ಪ್ರಾರಂಭವಾಯಿತು. ಮೊದಲು ಕುಸ್ತಿ, ಆಮೇಲೆ ಮುಷ್ಟಿ, ಕೊನೆ ಗದಾ ಯುದ್ಧ. ಒಬ್ಬರಿಗೆ ಒಬ್ಬರು ಗದೆ ಸೇರಿ ಟಕ್ಕರಾಯಿತು ಅಂತ ತಿಳ್ಕೊಂಡಂತಂದ್ರೆ ಬ್ರಹ್ಮಾಂಡ ಸ್ಫೋಟವಾದ ಶಬ್ದ ಆಗ್ತಾಯಿತ್ತು. ಪೂರ್ತಿ ಅವನ ನಗರ ನಡುಗೋಗ್ತಿತ್ತು. ಕೊನೆಗೆ ಭೀಮಸೇನ ಅವನ ಗದೆಯನ್ನು ಸೀಳಿ ಆ ನಂತರ ಕೆಳಗೆ ಹಾಕಿ ಒಂದು ಕಾಲ ಮೇಲೆ ಕಾಲಿಟ್ಟು ಇನ್ನೊಂದು ಕಾಲು ತೊಗೊಂಡು ಅವನ ಹಿಂಗೆ ಎಳೆದ್ಬಿಟ್ಟ. ನೀವು ಎಂದಾದರೂ ಕಬ್ಬು ಮಧ್ಯದಲ್ಲಿ ಕತ್ತರಿಸಿ ಹಿಂಗೆ ಎಳೆದದ್ದು ನೆನಪದನ? ಅಥವಾ ಅರಿವೆ ಎರಡು ಭಾಗ ತೊಗೊಂಡು ಹಿಂಗೆ ಕರೆದದ್ದು ನೆನಪದನ? ಈಗಿನ ಜನರಿಗೆ ಪಿಜ್ಜಾ ಕತ್ತರಿಸಿ ಗೊತ್ತು, ಈ ಶಕ್ತಿ ಕೆಲಸ ಗೊತ್ತೇ ಇಲ್ಲ. ಅವನ ಕಾಲ ಮೇಲೆ ಕಾಲಿಟ್ಟು ಸೇರಿದ್ರೆ ಎರಡು ಮಧ್ಯದಲ್ಲಿ ಜೋಡಿಸಿ ಸೇರಿದ ಒಂದು ಜರಾಸಂಧಂದು ಟರ್ರಂತ ಹರಿದು ಬಿಡ್ತು. ಎರಡು ಭಾಗ, ಮಧ್ಯದಲ್ಲಿ ಎರಡು ಭಾಗ, ಒಂದು ಕಣ್ಣು ಈ ಕಡೆ ಇನ್ನೊಂದು ಕಣ್ಣು ಏನಂತ ಎಸದ ಕ್ಷಣಕ್ಕೇನೆ ಅವು ಸರ ಬಂದು ಒಂದಕ್ಕೊಂದು ಕೂಡ್ಬಿಟ್ಟು ಮತ್ತೆ ಅದು ನಿಂತ ಜರಾಸಂಧ. ಯಾಕಂದ್ರೆ ಜರಾರಾಕ್ಷ ವರ ಆಯ್ತು ಅವನಿಗೆ. ಹೀಗೆ ಅದೇ ಸಲ ಭೀಮಸೇನ ಅವನನ್ನು ಸೀಳಿ ಹಾಕಿದ. 18 ದಿವಸ ಯುದ್ಧ ನಡೆದಿತ್ತು. ಕೊನೆ ಕೃಷ್ಣ ಸೂಚನೆ ಮಾಡಿದ, ಯಶುವಾಗಿ ಉಲ್ಟಾಯಿಸಿ ಭೀಮಸೇನ ಮತ್ತೆ ಸೀಳಿದ, ಉಲ್ಟಾಯಿಸಿದ. ಹತ್ತಿರ ಬಂದು ಅವು ಸೀಳಿದ ಭಾಗ ಬಂದರೂ ಕುತ್ಕೊಳ್ತಿತ್ತು, ಹತ್ತಿರ ಹಿಂಗೆ ಬಂತು ಶರೀರ, ಒಂದಕ್ಕೊಂದು ಕೂಡಲಿಲ್ಲ. ಜರಾಸಂಧ ಮೃತನಾದ. ಜರಾಸಂಧ ಮೃತನಾದ ಕ್ಷಣಕ್ಕೇನೆ ಅವನ ಮಗ ಬಹಳ ಸಾತ್ವಿಕನಾಗಿರ್ತಕ್ಕಂಥ ವ್ಯಕ್ತಿ, ವಸುದೇವ ಅಂತಕೊಂಡಿರ್ತಕ್ಕಂಥವನು, ಅವನು ಬಂದು ಅವರಿಗೆ ಸಂಪೂರ್ಣವಾಗಿರ್ತಕ್ಕಂತಹ ರಾಜ್ಯವನ್ನು ಒಪ್ಪಿಸಿದ್ದಾನೆ. ವಸುದೇವ ಅಲ್ಲ, ಸಹದೇವ ಅಂತ ಅವನ ಹೆಸರು. ಆ ಸಹದೇವನಿಗೆ ಒಬ್ಬಳು ತಂಗಿ ಇದ್ಲು. ಅವಳನ್ನು ಅವನು ತನ್ನ ರಾಜ್ಯತೆಗೆ ಭೀಮನಿಗೆ ಅರ್ಪಣೆ ಮಾಡಿದ. ಭೀಮ ಆ ಹುಡುಗಿಯನ್ನು ತನ್ನ ತಮ್ಮ ಸಹದೇವನ ಸಲುವಾಗಿ ಕರೆದುಕೊಂಡು ಮೊದಲು ಕೆಲಸ ಮಾಡಿದ್ದು 16,108 ರಾಜರನ್ನ ಬಿಡಿಸಿದ್ದು. 22,800 ಅಂತ ಕೂಡ ಇನ್ನೊಂದು ಕಡೆ ಲೆಕ್ಕ ಇದೆ. ಮತ್ತೊಂದು ಕಡೆಯಲ್ಲಿ 16,108 ರಾಜರು.
ಆಗ ರಾಜರೆಲ್ಲ ಹೊರಗೆ ಬಂದು ಭೀಮ ಮತ್ತು ಕೃಷ್ಣನನ್ನು ಹೊಗಳಿದ್ದಾರೆ, ಸ್ತೋತ್ರ ಮಾಡಿದ್ದಾರೆ, ಶರಣಾಗತರಾಗಿದ್ದಾರೆ. ಪರಮಾತ್ಮ ಅವರ ಮೇಲೆ ಆಶೀರ್ವಾದ ಮಾಡಿ, ನೀವು ನಿಮ್ಮ ಜೀವನದಲ್ಲಿ ಸಫಲರಾಗಬೇಕಾಗಿದ್ದರೆ ಇನ್ನು ಮುಂದೆ ನೀವು ಪಾಂಡವರಿಗೆ ಪಕ್ಷದಲ್ಲಿರಬೇಕು. ಇದು ಕೃಷ್ಣನ ನೀತಿ. ಕೃಷ್ಣನನ್ನ ಜರಾಸಂಧನನ್ನ ಕೃಷ್ಣ ಮೊದಲೇ ಕೊಂದಿದ್ರ ಇಷ್ಟೆಲ್ಲ ರಾಜರನ್ನ ಬಿಡಿಸಿದ ಕೀರ್ತಿ. ಯಾಕೆ ಎಷ್ಟು ಜನ ಇಟ್ಟಿದ್ರು ಗೊತ್ತಿಲ್ಲ, ಕಡಿಮೆ ಇದ್ರೂ ಇರ್ಬೋದು. ಸರಿಯಾದ ಸಮಯಕ್ಕೆ ಉಪಯೋಗಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಕೃಷ್ಣನ ನೀತಿ ನೆನೆಸ್ಕೊಳ್ಳಿ, ಸರಿಯಾದ ವೇಳೆಯಲ್ಲಿ ಜರಾಸಂಧನ ಸೋಲಿಸ್ಬೇಕು. ಟೈಮ್, ಯುದ್ಧದಲ್ಲಿ ಶತ್ರುವನ್ನ ಸೋಲಿಸಬೇಕಾಗಿದ್ದರೆ ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು. ಯಾವಾಗ, ಎಂದು, ಯಾವ ಪ್ರಸಂಗದಲ್ಲಿ ಅವರನ್ನು ಕೊಲ್ಲಬೇಕು. ಸರಿಯಾಗಿ ಎಲೆಕ್ಷನ್ ಇನ್ನೊಂದು ತಿಂಗಳಿರುವಾಗ ಪಾಕಿಸ್ತಾನ ಮೇಲೆ ಬಾಲಾಕೋಟ್ ಆಕ್ರಮಣ ಮಾಡಬೇಕು. ಹೌದಾ? ಆಪರೇಷನ್ ಸಿಂಧೂರು ಸರಿಯಾಗಿ ಮುಂದೆ ಒಂದು 15 ದಿವಸ ಎಲೆಕ್ಷನ್ ಇರಬೇಕು ಅಂತ ತಾನಾಗಿ ಓಟ್ ಬೀಳ್ತದೆ. ಕೃಷ್ಣ ನೀತಿಯನ್ನೇ ಅನುಸರಿಸ್ತಾ ಇದ್ದಾರೆ ಬಿಜೆಪಿ ಜೋಳು. ಇರಲಿ. ರಾಜಸೂಯ ಯಾಗ ಆಗ್ತದೆ, ಪಾಂಡವರಿಗೆ ವನವಾಸ ಬರ್ತದೆ, ಮುಂದೆ ಯುದ್ಧ ಆಗ್ತದೆ. ಕೃಷ್ಣ ಅವರಿಗೆಲ್ಲರಿಗೂ ಹೇಳ್ದ, ನೀವು ನನ್ನ ಭಕ್ತರಾಗಬೇಕು. ಆ ಎಲ್ಲ ಭಕ್ತರು 16,100 ಜನ ಕೆಲವು ಕಡೆ 22,800 ಜನ ಅಂತಿದೆ. ಆ ಎಲ್ಲರೂ ಪಾಂಡವರ ಪಕ್ಷದಿಂದ ಯುದ್ಧಕ್ಕೆ ಬಂದರು. ಅಷ್ಟು ಜನರನ್ನು ಪಾಂಡವರಾಗಿ ಅನುಕೂಲರನ್ನಾಗಿ ಮಾಡಿಕೊಟ್ಟಿರ್ತಕ್ಕಂಥ ಕೃಷ್ಣನ ನೀತಿಯ ಕಡೆಗೆ ಲಕ್ಷ್ಯ ಇಡಿ. ಯಾವಾಗ ಯಾರನ್ನು ಎಲ್ಲಿ ಕೊಲ್ಲಬೇಕು ಅಂತ ಅನ್ನೋದು ಕೃಷ್ಣನಿಗೆ ಗೊತ್ತು. ಸರಿಯಾದ ಸಮಯಕ್ಕೆ ಆ ರೀತಿ ವ್ಯವಹಾರವನ್ನು ಮಾಡ್ತಾರೆ ಪರಮಾತ್ಮ. ಶ್ರೀಕೃಷ್ಣನ ನೀತಿ ಕೊಲ್ಲಿಕ್ಕೆ ಉಪಯೋಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಭೀಮ. ಮೈ ನೀತಿ ಬಲಂ ಭೀಮೆ, ಮಹಾಭಾರತದಲ್ಲಿ ಹೇಳಿದ ಮಾತು. ಕೃಷ್ಣನ ನೀತಿ, ಭೀಮನ ಬಲ, ಜಗತ್ತಿನಲ್ಲಿ ದುರ್ಜನರ ನಾಶ. ಈ ಒಂದು ಮಹತ್ ಕಾರ್ಯವನ್ನ ಮಾಡಿರ್ತಕ್ಕಂಥವ ಶ್ರೀಕೃಷ್ಣ. ಆನಂತರ ಅವನ ಸಹದೇವನನ್ನೇ ಜರಾಸಂಧನ ಸ್ಥಾನದಲ್ಲಿ ಕೂಡಿಸಿದ್ದಾನೆ. ಹೇಳಿದ್ದಾನೆ ಪಾಂಡವರಿಗೆ ಅನುಕೂಲ ಆಗಿರಬೇಕು ಅಂತಕೊಂಡು. ಅದೇ ವಿಚಾರವನ್ನು ಮುಂದಿನ 24ನೇ ಶ್ಲೋಕದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಪುತ್ರಂ ರಾಜ್ಯಸ್ಯ ಕೃತ್ವಾ ಹೃತಶಿರಸಮಯ ಚೇದಿ ರಾಜಂ ವಿಧಾಯ ಪ್ರೋದ್ಯಂತಂ ರಾಜಸೂಯಂ ಯಮಸುತ ವಿಹಿತಂ ಸಂಸ್ಥಿತಂ ಯೋ ವಿಧಾಯ ಶಕ್ರ ಪ್ರಸ್ಥಾತ್ ಪ್ರಯಾತಃ ನಿಜ ನಗರಮಸೌ ಸಾಲ್ವಭಗ್ನಂ ಸಮೀಕ್ಷ್ಯ ಕ್ರುದ್ಧೋ ಘ್ನನ್ನಬ್ಧಿಗಂ ತಂ ಶಿವವರ ಬಲಿನಂ ಯಾನ್ ಪುರಂ ಪಾತು ನಿತ್ಯಂ. ಎಂಥ ಅದ್ಭುತವಾದ ಶೈಲಿ ಮಂತ್ರಾಲಯ ಪ್ರಭುಗಳದು. ಎಷ್ಟೋ 100 ಪುಟದಷ್ಟು ಸಂದರ್ಭಗಳನ್ನು ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡ್ತಾರೆ. ಆ ಜರಾಸಂಧನ ಮಗನಾಗಿರ್ತಕ್ಕಂತಹ ವಸುದೇವನನ್ನೇ ಅವನ ರಾಜ್ಯದ ಮೇಲೆ ಕೂಡಿಸಿದ. ಆ ನಂತರ ತಿರುಗಿ ಬಂದಿದ್ದಾರೆ. ರಾಜಸೂಯಾಗದ ಸಂಕಲ್ಪ ಆಗಿದೆ. ಒಂದು ದಿಕ್ಕಿಗೆ ಒಬ್ಬೊಬ್ಬರು ಪಾಂಡವರು ಹೋಗಿದ್ದಾರೆ. ರಾಜಸೂಯ ಆಗಬೇಕಾಗಿದ್ದರೆ ಎಲ್ಲ ರಾಜರು ಪಾಂಡಲಿಕರಾಗಬೇಕು, ಅಥವಾ
ನಾವು ನಿಮ್ಮ ಅಧೀನ ಅಂತ ಒಪ್ಕೊಳ್ಬೇಕು. ಪಾಂಡವರು ಹೊರಟ್ರೆ ಆಯಾ ದಿಕ್ಕಿನಲ್ಲಿ ಮಹಾಬಲಿಷ್ಠರಾಗಿರ್ತಕ್ಕಂಥ ರಾಜರಿದ್ದರು. ರಾಜರನ್ನ ಪಾಂಡವರು ಸೋಲಿಸಿದ್ದ. ಅನೇಕ ರಾಕ್ಷಸರಿದ್ದರು. ಭೀಮಸೇನ ಸಂಹಾರ ಮಾಡಿದ್ದಾರೆ. ಕರ್ಣ, ಕೀಚಕ ಎಲ್ಲರನ್ನೂ ಸದೆಬಡಿದಿದ್ದಾರೆ. ಆ ನಂತರ ಬಾಣಾಸುರನನ್ನು ಕೂಡ ಸೋಲಿಸಿದ್ದಾರೆ. ನಕುಲನು ದಿಗ್ವಿಜಯ ಮಾಡಿದ್ದಾನೆ, ಅರ್ಜುನನು ದಿಗ್ವಿಜಯ ಮಾಡಿದ್ದಾನೆ. ಕಪ್ಪು ಕಾಣಿಕೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಕಪ್ಪು ಕಾಣಿಕೆ ಅಂತ ತಗೊಂಡಂತಂದ್ರೆ ಕಪ್ಪು ಹಣ, ಬ್ಲ್ಯಾಕ್ ಮನಿ ಅಂತಲ್ಲ, ಕಪ್ಪು ಕಾಣಿಕೆ. ಏನದು ಕಪ್ಪು ಕಾಣಿಕೆ? ಸುಖ, ಸಂರಕ್ಷಣೆಯ ಸುಖವನ್ನು ನಿಮ್ಮನ್ನು ನಾವು ಸಂರಕ್ಷಣೆ ಮಾಡ್ತೇವೆ ಅಂತ ತಿಳ್ಕೊಂಡಂತ ಹೇಳಿ ಯಾವ ದೊಡ್ಡ ರಾಜರು ಸಣ್ಣ ರಾಜರಿಗೆ ಭರವಸೆ ಕೊಡ್ತಾರೆ, ಅದರ ಬದಲಾಗಿ ಇವರು ಅವರಿಗೆ ಕಾಣಿಕೆ ಕೊಡ್ತಾರೆ. ಅದಕ್ಕೆ ಕಪ್ಪು ಕಾಣಿಕೆ ಅಂತ ತಿಳ್ಕೊಂಡಂತ ತಿಳಿಸಲು. ಇಂತಹ ಸಂದರ್ಭದಲ್ಲಿ ನಕುಲನು ತಂದು ಹಾಕಿದ ಬಂಗಾರ, ಬೆಳ್ಳಿ, ರತ್ನಗಳ ರಾಶಿ 10 ಯೋಜನದಷ್ಟು ಎತ್ತರ ಇತ್ತು, ಒಂದು ಪರ್ವತದಷ್ಟು. ಸಹದೇವ ತಂದ ಸಂಪತ್ತಿ 30 ಯೋಜನದಷ್ಟು ಎತ್ತರ. ನಾವು ಕಲ್ಪನೆ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲದೆ ಇದ್ದೇವೆ ಬದರಿಗೆ ಹೋಗುವಾಗ ಒಂದೊಂದು ದೊಡ್ಡ ದೊಡ್ಡ ಪರ್ವತ ನೋಡ್ತೇವೆ, ಅಷ್ಟಷ್ಟು ಸಂಪತ್ತಿಯನ್ನು ತಂದು ಇಟ್ಟಿದ್ದಾರೆ. ಭೀಮಸೇನ 100 ಯೋಜನ ಸಂಪತ್ತಿ ತಂದರೆ ಅರ್ಜುನ 400 ಯೋಜನದಷ್ಟು ತರ್ತಾನೆ. ಆದರೆ ಇದೆಲ್ಲ ಎಲ್ಲಿಟ್ರು? ಅಷ್ಟು ದೊಡ್ಡ ತಿಜೋರಿ ಇತ್ತೇನು, ಅಷ್ಟು ದೊಡ್ಡ ಲಾಕರ್ ಇತ್ತೇನು ಅಂತ ತಿಳ್ಕೊಂಡಂತಂದ್ರೆ, ವಿಶ್ವಕರ್ಮ ರಚನೆ ಮಾಡಿದ ಪಾಂಡವರ ಹೊಸ ರಾಜ್ಯ ಏನಿತ್ತು, ಮಯಾಸುರ ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಅದ್ಭುತವಾದಂಥ ಏನು ಇಂದ್ರಪ್ರಸ್ಥ ಇತ್ತು, ಎಲ್ಲೂ ಹಿಡಿಸ್ತು. ರಾಸು ಯಜ್ಞ ಪ್ರಾರಂಭವಾಯಿತು. ಅಣ್ಣನನ್ನೇ ಪುಣ್ಯವಾಚನ ಕುಡಿಸಿದ್ದಾನೆ ಭೀಮಸೇನ. ಆಗ ಯಜ್ಞ ಪ್ರಾರಂಭವಾದ ಮೇಲೆ ಯಾವುದೇ ಒಂದು ಯಜ್ಞದ ಪುರದಲ್ಲಿ ದೊಡ್ಡ ಶ್ರೇಷ್ಠ ಬ್ರಾಹ್ಮಣರನ್ನು ಪೂಜೆ ಮಾಡಿ ಅವರಿಗೆ ಅವರ ಆಶೀರ್ವಾದವನ್ನು ಪಡೆಯತಕ್ಕಂಥ ಒಂದು ಕ್ರಮ. ಹಾಗಾದರೆ ಈ ರಾಜಸೂಯ ಯಜ್ಞಕ್ಕೆ ಎಲ್ಲ ಋಷಿಗಳು ಬಂದಿದ್ರು. ವಸಿಷ್ಠ, ವಾಮದೇವ, ವಿಶ್ವಾಮಿತ್ರಾದಿ ಸಕಲ ಋಷಿಗಳು ಬಂದಿದ್ರು, ದೇವತೆಗಳು ಬಂದಿದ್ರು. ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠರು, ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠರು. ಇನ್ನು ಯಾರಿಗೆ ಮೊದಲು ನಂಬರ್ 1 ಪೂಜಾ ಕೊಡಬೇಕು? ಒಬ್ಬರು ಕೊಟ್ಟರೆ ಮತ್ತೊಬ್ಬರಿಗೆ ಸಿಟ್ಟು ಬರ್ತದೆ. ಆದರೆ ಯಾರಿಗೆ ಕೊಟ್ಟರೆ ಯಾರು ಅಂತ ವ್ಯಕ್ತಿಯನ್ನು ಆರಿಸ್ಬೇಕು. ಧರ್ಮರಾಜ ಭೀಷ್ಮಾಚಾರ್ಯನ ಕೇಳ್ತಾನೆ, ಭೀಷ್ಮಾಚಾರ್ಯ ಯಾರಿಗೆ ಅಗ್ರ ಪೂಜೆ ಕೊಡಲಿ? ಭೀಷ್ಮಾಚಾರ್ಯ ವಿಚಾರ ಮಾಡಿ ಹೇಳ್ತಾರೆ, ಈ ಸಭೆಯಲ್ಲಿ ಸರ್ವೋತ್ತಮ ಅಂತ ಕೊಂಡ ಕೃಷ್ಣ, ಶ್ರೀಕೃಷ್ಣನಿಗೆ ಅಗ್ರ ಪೂಜೆಯನ್ನು ನೀನು ಕೊಡು, ಅವನಿಗೆ ಮೊದಲು ಪೂಜೆ ಮಾಡು. ಅದು ಶಿಶುಪಾಲನಿಗೆ ಸಹನೆ ಆಗೋದಿಲ್ಲ. ಮೊದಲೇ ಶಿಶುಪಾಲನಿಗೆ ಬೇಕಾದ ಶಿಶುಪಾಲನ ಸಂರಕ್ಷಕನಾದಂಥ ಜರಾಸಂಧನನ್ನು ಕೃಷ್ಣ ಕೊಲ್ಲಿಸಿದ್ದಕ್ಕೋಸ್ಕರ ಶಿಶುಪಾಲನಿಗೆ ಬಹಳ ಸಿಟ್ಟು ಬಂದಿತ್ತು. ಅದು ಎಲ್ಲಾದರೂ ಅಭಿವ್ಯಕ್ತವಾಗಬೇಕಾಗಿತ್ತು. ಯಾವಾಗ ಕೃಷ್ಣನಿಗೆ ಅಗ್ರ ಪೂಜೆ ಅಂತಂದಾಕ್ಷಣಕ್ಕೆ ಕೃಷ್ಣದ್ವೇಷಿಯಾದ ಶಿಶುಪಾಲ ಬೈಲಿಕ್ಕೆ ಪ್ರಾರಂಭ ಮಾಡಿದ್ದ.
ನೀನು ದನ ಕಾಯುವ ಕ್ಷತ್ರಿಯರ ಮಧ್ಯದಲ್ಲಿ ನಿನಗೇನು ಕೆಲಸ ಇದೆ, ನೀನು ಹೇಡಿ, ನೀನು ಕಳ್ಳ, ಏನೇನು ಒಟ್ಟು ಬಾಯಿಗೆ ಬಂದದ್ದು. ಕೃಷ್ಣ ಹೀಗೆ ಹೀಗೆ ಎಣಿಸ್ತಾ ಇದ್ದಾನೆ ಕಣ್ಮುಚ್ಕೊಂಡು. ಜನರೇ ಅಂತಕೊಂಡು ಇನ್ನೂ ಜಪ ಮಾಡ್ತಾ ಇದ್ದಾನೆ ಅಂತಕೊಂಡಂತೆ. ಇಲ್ಲ, ಎಣಿಸ್ತಾ ಇದ್ದದ್ದು ಶಿಶುಪಾಲ ಎಷ್ಟು ಸಲ ಬೈತಾ ಇದ್ದಾನೆ ಅಂತ, ಎಷ್ಟು ಬೈಗಳನ್ನು ಉಪಯೋಗಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡಂತೆ. ಯಾಕೆ ಎಣಿಸ್ತಾ ಇದ್ದ? ಯಾರು ಬೈಯೋದನ್ನು ಎಣಿಸ್ತಾರೇನು? ತಿರುಗಿ ಹೊಡಿತಾರೆ, ತಿರುಗಿ ಬೈತಾರೆ, ಏನು ಮಾಡ್ತಾರೆ? ಅವ್ನು ಬಾಯಿ ಮುಚ್ಚಿಸ್ತಾರೆ. ಇವಾಗ ಕೃಷ್ಣ ಹೇಳಿ ಅಂತೆ ಎಣಿಸೋದು ಕೂತಾರಲ್ಲ, ಇದೇನಿದು, ಇದೆಲ್ಲೇ ನ್ಯಾಯ ಅಂತ ಪ್ರಶ್ನೆ ಬಂದಾಗ ಆಗ ಮಹಾಭಾರತ ಉತ್ತರ ಕೊಡ್ತದೆ. ಶಿಶುಪಾಲ ಚೇದಿ ದೇಶದ ರಾಜ. ಸಂಬಂಧದಲ್ಲಿ ಶ್ರೀಕೃಷ್ಣನ ಸೋದರತ್ತೆಯ ಮಗ. ವಸುದೇವನ ತಂಗಿ ಕುಂತಿಗೆ ಕೆಲವು ತಂಗಿಯಂದ್ರಿದ್ರು. ಅದರಲ್ಲಿ ಒಬ್ಬಳು ತಂಗಿ, ಆ ತಂಗಿಯ ಮಗ ಶಿಶುಪಾಲ. ಯಾಕೆ ಅಂತಕೊಂಡಂತಂದ್ರೆ, ಯಾವಾಗ ಶಿಶುಪಾಲ ಅವನು ನಾರ್ಮಲ್ ಇಲ್ಲ, ಅಬ್ನಾರ್ಮಲ್ ಇದ್ದ. ಅವನಿಗೆ 4 ಕೈಗಳು. ಆಗ ಜ್ಯೋತಿಷ್ ಕೇಳಿದ್ರು, ಏನೋ ಅನಿಷ್ಟ ಇದೆ, ಇವರಿಂದ ಜಗತ್ತಿಗೆ, ರಾಜ್ಯಕ್ಕೆ ಅನಿಷ್ಟವಾಗ್ತದೆ ಅಂತ. ತಾಯಿ ಗಾಬರಿ ಆದ್ಲು. ಏನಿದು? ಏನಿಲ್ಲ, ಈ ನಿನ್ನ ಮಗನನ್ನು ನೋಡ್ಲಿಕ್ಕೆ ಅನೇಕ ಜನ ಬಂಧುಗಳು ಬರ್ತಾರೆ. ಯಾವ ಬಂಧು ಬಂದಾಗ ಅವನು ಪಾಂಡವರದಲ್ಲ, ಕೃಷ್ಣನ ಸೋದರತ್ತೆ ಮಗ. ಅವನು ವಸುದೇವನ ತಂಗಿಯ ಮಗ, ಕೃಷ್ಣನ ಸೋದರತ್ತೆ ಮಗ. ನಿನ್ನ ಮಗನ 2 ಕೈ ಕಳಿಸಿ ಬೀಳ್ತವೆ. ಯಾರು ಬಂದಾಗ, ಅವನನ್ನು ನೋಡ್ಲಿಕ್ಕೆ ಬಂದಾಗ 2 ಕೈಗಳು ಬಿದ್ದು ಹೋಗ್ತಾರೆ. ಆ ವ್ಯಕ್ತಿ ನಿನ್ನ ಮಗನನ್ನು ಕೊಲ್ತಾನೆ. ನಿನ್ನ ಮಗ ದುಷ್ಟ ಕೆಲಸ ಮಾಡ್ತಾನೆ, ಅವನಿಂದ ಕೊಲ್ಲಲ್ಪಡ್ತಾನೆ. ಅದಕ್ಕೋಸ್ಕರ ಶಿಶುಪಾಲನ ತಾಯಿ ಆ ಕಾಲದಲ್ಲಿ ಎಲ್ಲ ನೋಡಿದ ಮಗನ ಕಡೆ ನೋಡ್ತಾ ಇದ್ರು, ಬಂದವ್ರ ಕಡೆ ನೋಡ್ತಾ ಇದ್ಲು. ಒಂದ್ಸಲ ತನ್ನ ಸೋದರತೆಯ ಮಗನನ್ನು ನೋಡ್ಲಿಕ್ಕೆ ಕೃಷ್ಣ ಬಂದ. ಕೃಷ್ಣ ಬಂದಾಕ್ಷಣಕ್ಕೆ 2 ಕೈಗಳು ಬಿದ್ದುಬಿಟ್ಟು. ಆಗ ಅವನ ಸೋದರತೆ ಕೃಷ್ಣನಿಗೆ ಬೇಡ್ಕೊಂಡ್ಲು, ಕೃಷ್ಣ ನನ್ನ ಮಗನ ಕೊಲ್ಬೇಡಪ್ಪ. ಜ್ಯೋತಿಷ್ಕರು ಹೇಳಿದ್ರು, ಯಾವನ್ ಬಂದರೆ ಇವನ್ 2 ಕೈಗಳು ಬೀಳ್ತವೆ, ಅವನು ನನ್ನ ಕೊಲ್ತಾನೆ ಅಂತ ತಿಳ್ಕೊಂಡಂತ ಹೇಳಿ. ನೀನು ಬಂದಾಕ್ಷಣಕ್ಕೆ 2 ಕೈ ಬಿದ್ದೋಗಿವೆ, ಆದ್ದರಿಂದಾಗಿ ಕೊಲ್ಬೇಡ ಅಂತ ತಿಳ್ಕೊಂಡಂತ ಹೇಳ್ತಾನೆ. ಕೃಷ್ಣ ಹೇಳ್ದ, ತಪ್ಪು ಮಾಡಿದವರಿಗೆ ಶಿಕ್ಷಿಸಲೇಬೇಕು, ಇದು ನನ್ನ ಸತ್ಯ ಸಂಕಲ್ಪ. ಆದರೆ ನಿನ್ನ ಮಗ 100 ಸಲ ಬೈಯುವವರಿಗೂ ನಾನು ಕ್ಷಮಿಸ್ತೇನೆ, ಆನಂತರ ಮಾತ್ರ ಕ್ಷಮಿಸೋದಿಲ್ಲ ಅಂತ. ಆಗ ಅವಳು ತಾಯಿ ನಿಶ್ಚಿಂತ. 100 ಸಲ ಯಾರು ಬೈತಾರೆ? 10-15 ಸಲ ಬೈತಾರೆ. ಎಷ್ಟು ಬೈಯುವುದಪ್ಪ ನೀವು? ಎಬಡ ಅಂತ ಬೈಬಹುದು, ಮೂರ್ಖ ಅಂತ ಬೈಬಹುದು, ತಲೆ ಇಲ್ಲ ಅಂತ ಅನ್ಬಹುದು, ಕತ್ತಿ ಹಂಗಿದ್ದಿ ಅಂತ ತಿಳ್ಕೊಂಡು ಅನ್ಬಹುದು, ನಾಯಿ ಬಾಲ್ ಡೊಂಕಿದ್ದಂಗಿದ್ದೀಯಪ್ಪ ಅಂತ ತಿಳ್ಕೊಂಡು ಅನ್ಬಹುದು. ಮತ್ತು ಆ ಮಗ, ಈ ಮಗ, 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 ಉತ್ತರ ಕರ್ನಾಟಕದ ಕಡೆ ಹೋಗಲ್ಲ, ಎಲ್ಲ ಕೊಂಡು 15-20 ಆಗ್ಬೋದು. 100 ಬೈಗಳು. ಜನ ಶಿಶುಪಾಲ ಅಷ್ಟು ಬೈದಾನ ಕೃಷ್ಣಂಗೆ ನೆನಪಿಟ್ಕೊಳ್ಳಿ. ಎಲ್ಲ ಸಜ್ಜನರು ಕಿವಿ ಮುಚ್ಕೊಂಡು ಕೂತ್ಕೊಂಡಿದ್ರು.
ಕೃಷ್ಣ ಅಧಿದೈವನಾಗಿರ್ತಕ್ಕಂಥ ಕೃಷ್ಣನನ್ನು ಬೈಯೋದನ್ನು ನೋಡಿ ಭೀಮಸೇನ ಎದ್ದು ನಿಂತ್ಕೊಂಡ. ಭೀಷ್ಮಾಚಾರ್ಯ ಕೂಡಿಸಿದ್ರು, ಕೃಷ್ಣಲ್ಲಿ ನೋಡ್ಕೋತಾನೆ ಸುಮ್ಮರು. ಯಾವಾಗ 100 ಬೈಗಳು ಮುಗೀತು, 101ನೇ ನಿಂದೆ ಮಾಡಲಿಕ್ಕೆ ಚಾಲು ಮಾಡಿದ. ಕೃಷ್ಣ ಕೈ ಮಾಡಿದ, ಚಕ್ರ ಬಂತು, ಅದನ್ನು ಕಳಿಸ್ಕೊಟ್ಟಿದ್ದಾನೆ. ಚಕ್ರ ಶಿಶುಪಾಲನ ತಲೆಯನ್ನು ಕತ್ತರಿಸಿ ಹಾಕಿದೆ. ಕತ್ತರಿಸಿದಾಗ ಶರೀರದಿಂದ ಒಂದು ತೇಜಸ್ಸು ಹೊರಟಿತು. ಅದು ಬಂದು ಶ್ರೀಕೃಷ್ಣನಲ್ಲಿ ಸೇರ್ಕೊಂಡ್ಬಿಡುತ್ತೆ. ಎಲ್ಲರಿಗೂ ಆಶ್ಚರ್ಯ. ಅವನೇ ಜಯ ಅಂತಿಕೊಂಡ್ರೆ ನಾವು ದ್ವಾರಪಾಲಕ. ಕೃಷ್ಣ ಪರಮಾತ್ಮ ಹೇಳಿದಂತೆ 3ನೇ ಸಲವನ್ನು ಸಂಹಾರ ಮಾಡಿದ್ದರಿಂದಾಗಿ ಅವನು ಪರಮಾತ್ಮನ ಸಾನ್ನಿಧ್ಯದಲ್ಲಿ ಬಂದ್ಬಿಟ್ಟಿದ್ದಾನೆ. ಈ ರೀತಿಯಾಗಿ ಶಿಶುಪಾಲ ವಧ ಆಯಿತು. ರಾಸು ಯಜ್ಞ ಭಾಳ ವಿಜೃಂಭಣೆಯಿಂದ ನಡೆಯಿತು. ರಾಸು ಯಜ್ಞವೇ ಮಹಾಭಾರತ ಯುದ್ಧಕ್ಕೆ ಕಾರಣವಾಯಿತು. ವಿಶಿಷ್ಟ ಯಜ್ಞಗಳು ಮಾಡಬೇಕಾಗಿದ್ದರೆ ಅದಕ್ಕೆ ಅಧಿಕಾರಿಗಳು ಬೇಕಾಗ್ತದೆ. ಎಲ್ಲರಿಗೂ ಯಾವುದೇ ಯಜ್ಞ ಮಾಡಲಿಕ್ಕೆ ಆಗೋದಿಲ್ಲ. ಪುರೋಹಿತರಲ್ಲೂ ಕೂಡ ಜಪ ಇತ್ಯಾದಿಗಳನ್ನು ಮಾಡಿಕೊಂಡು ಸಾಮರ್ಥ್ಯ ಪಡೆದಿರಬೇಕಾಗ್ತದೆ. ಆದ್ದರಿಂದಾಗಿ ಆದರೆ ಯಜ್ಞ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಕೊಂಡಂತಂದರೆ ಅದು ಯಜಮಾನನಿಗೆ ಮತ್ತು ದೇಶಕ್ಕೆ ಒಳ್ಳೆಯದಲ್ಲ. ಧರ್ಮರಾಜ ನಾನೇ ರಾಸು ಯಜ್ಞ ಮಾಡಿದವ, ನನ್ನಿಂದೇ ಯಜ್ಞವಾಯಿತು ಅಂತಕೊಂಡಂತ ಅಹಂಕಾರ ಪಟ್ಟಿದ್ದರಿಂದಾಗಿ ಮುಂದೆ ಆ ಯಜ್ಞದಿಂದ ಪಾಂಡವರಿಗೆ ವನವಾಸ, ಅಜ್ಞಾತವಾಸ, ಯುದ್ಧ ಎಲ್ಲ ಮಾಡಬೇಕಾಯ್ತು. ಯಜ್ಞ ಸರಿಯಾಯಿತು ಅಂತಂದರೆ ಜಗತ್ತಿಗೆ ಒಳ್ಳೆಯದು. ಯಜ್ಞ ಅರ್ಧದಲ್ಲಿ ಕೆಟ್ಟೋಯ್ತು ಅಂದರೆ ಜಗತ್ತಿಗೆ ಕೆಟ್ಟದ್ದು. ಆದ್ದರಿಂದ ಯಾವುದೇ ಹೋಮ ಹವನ ಮಾಡಿಸ್ಬೇಕಾಗಿದ್ದರೆ, ಯಜ್ಞಯಾಗ ಮಾಡಿಸ್ಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಭಾಳ ವಿಚಾರ ಮಾಡಿ ಸರಿಯಾದ ಬಲ್ಲವರನ್ನು ಎದುರಿಗಿಟ್ಟುಕೊಂಡು ಆ ಯಜ್ಞಯಾಗಾದಿಗಳನ್ನು ಮಾಡುವುದು ಅತ್ಯಂತ ಯೋಗ್ಯವಾಗಿದೆ. ಕೃಷ್ಣನ ಲೆಕ್ಕ ಬೇರೆ. ನಾನು ಕೊಲ್ಲಬೇಕು ಅಂತಿಕೊಂಡಂತೇಳಿ ಭೂಭಾರವನ್ನು ಇಳಿಸ್ಬೇಕು ಅಂತೇಳಿ ಏನು ಲೀಸ್ಟ್ ಮಾಡಿಕೊಂಡಿದ್ದೆ, ಲೀಸ್ಟ್ ಮುಗಿತಾ ಬಂತು. ಇನ್ನು ಬೇರೆ ಲೀಸ್ಟ್ ಇದೆಯಲ್ಲ, ಭೀಮನ ಕಡೆಯಿಂದ ಪಾಂಡವರ ಕಡೆಯಿಂದ ಮಾಡಿಸ್ಬೇಕಾದಂಥ ಲೀಸ್ಟ್. ಆ ಲೀಸ್ಟ್ನಲ್ಲಿ ಹೆಸರಿತ್ತು, ದುರ್ಯೋಧನಾದಿಗಳ ಹೆಸರಿತ್ತು. ಅವ್ರು ಹೊಟ್ಟೆ ಕಚ್ಚಿ ಹುಟ್ಟಿಸ್ಬೇಕು ಅಂತೇಳಿ ಕೃಷ್ಣ ಬೇಕಂತಲೇ ರಾಸು ಯಜ್ಞದಲ್ಲಿ ಬಂದು ಎಲ್ಲ ಬಳಗದವರು ಒಂದೊಂದು ಕೆಲಸ ಮಾಡಿರ್ತಾರೆ, ಒಪ್ಕೊಂಡ್ರು. ಧರ್ಮರಾಜ ಕರ್ಣನಿಗೆ ಸಂಕೋಚವಾಯಿತು. ಅವರು ಹೋಗಿ ಕೃಷ್ಣನ ಕೇಳಿದ್ರು, ಕೃಷ್ಣ ನಮಗೂ ಏನಾರು ಕೆಲಸ ಕೊಡು ಅಂತ ತಿಳ್ಕೊಂಡಂತೆ. ಕೃಷ್ಣ ಅರ್ಜುನ ದುರ್ಯೋಧನನಿಗೆ ಪಾಂಡವರಿಗೆ ಜನರೇನು ಉಡುಗೊರೆ ತಂದು ಕೊಡ್ತಿದ್ರು, ಅದನ್ನು ರಿಸೀವ್ ಮಾಡೋ ಕೆಲಸ ದುರ್ಯೋಧನಿಗೆ ಕೊಟ್ಟ ರಾಸು ಯಜ್ಞದಲ್ಲಿ. ರಾಜಾದರಾಜ ಬರ್ತಿದ್ರು, ಎಷ್ಟೋ ಬಂಗಾರ, ಎಷ್ಟೋ ರತ್ನಗಳು, ಮುತ್ತುಗಳನ್ನು ಕೊಡ್ತಿದ್ರು. ಅದನ್ನೆಲ್ಲ ಎಣಿಸಿ ತೆಗೆದುಕೊಂಡು ಅವ್ರ ಹೆಸರಿನಲ್ಲಿ ಬರೀತಕ್ಕಂಥ ಜವಾಬ್ದಾರಿ ದುರ್ಯೋಧನದು. ಪಾಂಡವರ ಸಂಪತ್ತಿ ಬಂದಂತೆ 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 ಹೊಟ್ಟೆಗೆ ಹೆಚ್ಚಾಗ್ತಾ ಇತ್ತು. ಬ್ರಾಹ್ಮಣರಿಗೆ ದಾನ ದಕ್ಷಿಣೆ ಕೊಡೋದಕ್ಕೋಸ್ಕರ ಪರಮಾತ್ಮ ಕರ್ಣನಿಗೆ ಕೂಡಿಸಿದ. ಅದಕ್ಕಿಂತ ಮೊದಲು ಕರ್ಣನಿಗೆ ದಾನಶೂರ ಅಂತ ಹೆಸರೇ ಇರಲಿಲ್ಲ. ದುರ್ಯೋಧನ ಹೇಳಿದ ಕರ್ಣನಿಗೆ, ಕರ್ಣ ನಿಂದಲ್ಲ, ನಿಮ್ಮ ಅಪ್ಪಂದಲ್ಲ, ಹೆಚ್ಚೆಚ್ಚು ಕೊಟ್ಟು ಖರ್ಚು ಮಾಡಿಬಿಡು ಅಂತ ಕೊಡ. ಕರ್ಣ ಎಷ್ಟು ಕೊಟ್ಟರು ಇನ್ನೂ ಹೆಚ್ಚಾಗ್ತಾಯಿತ್ತು ಪಾಂಡವರ ಸಂಪತ್ತಿ. ಹೀಗಾಗಿ ಅವರ ಹೊಟ್ಟೆ ಕಿಚ್ಚು, ಅವರ ಅಸೂಯೆ ಮುಂದೆ ಮಹಾಭಾರತ ಯುದ್ಧಕ್ಕೆ ಕಾರಣವಾಯಿತು. ಅದಲ್ಲದೆ ರಾಷ್ಟ್ರೀಯದಲ್ಲಿ ಕೆಲವು ಕಾರಣಗಳು ನಡೆದು, ಅವು ಯಾವುವು, ಏನು ಇತ್ಯಾದಿಗಳನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ,
ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮಯ ನಾಶಯ ಶೇಷ ನಾಶುಧನ್ವಂತರೇ ಹರೇ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜನ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.